ಹಾಯ್ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬಲ್ಲಿ ಕೆಲವೊಂದು ಟ್ರಿಕ್ಸ್ನ ಯೂಸ್ ಮಾಡಿ ನಾವು ಯಾವ ಥರ ನಮ್ಮ ವಿಡಿಯೋ ಅಥವಾ ಶಾರ್ಟ್ಸ್ನ ಕಡಿಮೆ ಟೈಮಲ್ಲಿ ಜಾಸ್ತಿ ವ್ಯೂಸ್ ಬರೋ ಹಾಗೆ ಮಾಡ್ಬೋದು ಅಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಸೊ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಓಕೆ, ನೀವು ಕೂಡ ಈ ಟ್ರಿಕ್ಸ್ನ ಯೂಸ್ ಮಾಡಿದರೆ ನಿಮ್ಮ ವಿಡಿಯೋಸ್ ತುಂಬ ಬೇಗ ವೈರಲ್ ಆಗುತ್ತೆ, ಹಾಗೆ ಜಾಸ್ತಿ ವ್ಯೂಸ್ ಕೂಡ ಬರುತ್ತೆ. ಸೊ ಒಂದ್ಸರಿ ನೀವು ಕೂಡ ಈ ಟ್ರಿಕ್ಸ್ನ ಯೂಸ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಕೊನೆವರೆಗೂ ನೋಡಿ. ನಿಮಗೇನು ಅನಿಸುತ್ತೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ನೋಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡುವ. ಮೊದಲು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಿಮಗೆ ಯಾವ ವಿಡಿಯೋ ಬೇಕು, ಶಾರ್ಟ್ಸ್ ಅಥವಾ ಯಾವುದಾದ್ರೂ ಬೇಕಿದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಅಂತ ಇರುತ್ತೆ, ಅದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಮತ್ತೆ ಅಲ್ಲಿ ಏನೂ ಇರಲ್ಲ, ಸೊ ಡೈರೆಕ್ಟಾಗಿ ಡನ್ ಅಂತೇಳಿ ಕ್ಲಿಕ್ ಮಾಡಿದರೆ ಆ ವಿಡಿಯೋ ಮುಂದೆ ಡನ್ ಆಗಿ ಮುಂದೆ ಹೋಗುತ್ತೆ. ಓಕೆ, ಡನ್ ಆದ ನಂತರ ನೆಕ್ಸ್ಟ್ ಇಲ್ಲಿ ನೀವು ಏನಾದರೂ ಸೌಂಡ್ ಅಥವಾ ಏನಾದರೂ ನೀವು ಎಡಿಟ್ ಮಾಡಬೇಕಾದ್ರೆ ಎಡಿಟ್ ಮಾಡ್ಕೋಬಹುದು. ಅದಾದ ನಂತರ ಮತ್ತೆ ನಾವಲ್ಲಿ ನೆಕ್ಸ್ಟ್ ಅಂತಿದ್ದೆಲ್ಲ ನೆಕ್ಸ್ಟ್ನ ಕ್ಲಿಕ್ ಮಾಡ್ಕೋಬೇಕು. ಫೈನಲ್ ಆಗಿ ಇಲ್ಲಿ ಆ್ಯಡ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಅಲ್ಲಿ ಕ್ಯಾಪ್ಷನ್ ಯುವರ್ ಶಾರ್ಟ್ಸ್ ಅಂತಿದ್ದೆಲ್ಲ, ಅಲ್ಲಿ ನಾವು ವಿಡಿಯೋ ರಿಲೇಟೆಡ್ ಕ್ಯಾಪ್ಷನ್ನೇ ಆಗಬೇಕು. ಬೇರೆ ಕ್ಯಾಪ್ಷನ್ ಹಾಕಿದರೆ ನಮ್ಮ ವಿಡಿಯೋ ವೈರಲ್ ಆಗೋಲ್ಲ. ಸೊ ಅಲ್ಲಿ ಇವಾಗ ಈ ಮೋಟಿವೇಶನ್ ವಿಡಿಯೋ ಇರೋದ್ರಿಂದ ಮೋಟಿವೇಶನ್ ಸ್ಪೀಚ್ ಅಂತೇಳಿ ನಾನು ಹಾಕ್ಕೊತೀನಿ. ಅದು ಹಾಕೊಂಡಾದಂತ ಇಲ್ಲಿ ನಾವು ಒಂದೇ ಒಂದು ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಬೇಕು. ಸೊ ಏನಂತಂದರೆ ಅದು ಇವಾಗ ನಾನೇನು ಯೂಸ್ ಮಾಡ್ತೇನೆ, ಆ್ಯಶ್ ಶಾರ್ಟ್ಸ್ ಅಂಥೇಳಿ ಅಲ್ಲಿ ನಾನು ಯೂಸ್ ಮಾಡ್ತೀನಿ. ಅಲ್ಲಿ ನಾವು ಯೂಸ್ ಮಾಡಿದ ತಕ್ಷಣ ಅಲ್ಲಿ ಮೇಲ್ಗಡೆ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಆಟೋಮೆಟಿಕ್ಕಾಗಿ ಅಲ್ಲಿ ನಾವು ಹಾಕೋಬೋದು. ಅದು ಹಾಕಿದ ನಂತರ ಓಕೆ, ಇದ್ರ ಕೆಲಸ ಮುಗೀತು. ಇವಾಗ ನಾವು ಫೈನಲಾಗಿ ಅದನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಶಾರ್ಟ್ಸ್ ಅಂತ ಹೇಳಿದ್ರೆ ಅದು ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ನಾವು YT ಸ್ಟುಡಿಯೋಗೆ ಬರಬೇಕು. YT ಸ್ಟುಡಿಯೋಗೆ ಬಂದ ತಕ್ಷಣ ಅಲ್ಲಿ ಪೆನ್ಸಿಲ್ ಐಕಾನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ನಮ್ಮಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿರೋ ವಿಡಿಯೋ ಕಾಣುತ್ತೆ. ಸೊ ಅಲ್ಲಿ ಬಂದುಬಿಟ್ಟು ನಾವು ಶೋ ಮೋರ್ ಅಂತಿದೆಯಲ್ಲ, ಅಲ್ಲಿ ಕೆಳಗಡೆ ಬಂದರೆ ಅಲ್ಲಿ ನಮಗೆ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಕಾಣುತ್ತೆ. ಸೊ ಆ್ಯಡ್ ಡಿಸ್ಕ್ರಿಪ್ಷನಲ್ಲಿ ನಾವು ನಮ್ಮ ಮೋಟಿವೇಶನ್ ಸ್ಪೀಚ್ ಅಂತಿದೆಯಲ್ಲ, ಅದನ್ನು ಕಾಪಿ ಮಾಡಿಕೊಂಡು ಅಲ್ಲಿ ಆ್ಯಡ್ ಡಿಸ್ಕ್ರಿಪ್ಷನಲ್ಲಿ ಈ ಡಿಸ್ಕ್ರಿಪ್ಷನಲ್ಲಿ ನಾವೇನು ಮಾಡಬೇಕು, ಕಾಪಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದ ನಂತರ ಸ್ವಲ್ಪ ಸ್ಪೇಸ್ ಬಿಡಬೇಕು. ನಾವಲ್ಲಿ ಸ್ಪೇಸ್ ಬಿಟ್ಟಾದಮೇಲೆ ಅಲ್ಲಿ ಒಂದು ಕೆಲವೊಂದು ಹ್ಯಾಶ್ಟ್ಯಾಗ್ನೇ ಹಾಕಬೇಕಾಗತ್ತೆ. ಸೊ ನಾನು ಹಾಕ್ತೇನೆ ಇಲ್ಲಿ ಆ್ಯಶ್ ಶಾರ್ಟ್ಸ್ ಅಂಥೇಳಿ ಒಂದು ಹಾಕ್ಕೊತೀನಿ. ಆ್ಯಶ್ ಶಾರ್ಟ್ಸ್ ಹಾಕ್ಕೊತೀನಿ. ಮತ್ತು ಕೆಳಗಡೆ ಬಂದು ಇನ್ನೊಂದು ಹಾಕ್ಕೊತೀನಿ, ಅದು ಆ್ಯಶ್ ಶಾರ್ಟ್ಸ್ ಫೀಡ್ ಅಂಥೇಳಿ ಒಂದು ಹಾಕ್ಕೊತೀನಿ. ಆ್ಯಶ್ ಶಾರ್ಟ್ಸ್ ಫೀಡ್ ಅಂಥೇಳಿ ಒಂದು ಹಾಕ್ಕೊತೀನಿ. ಅದಾದ ನಂತರ ಇನ್ನೊಂದು ಹಾಕ್ಕೊತೀನಿ, ಯಾಕೆ ಶಾರ್ಟ್ಸ್ ವೈರಲ್ ಅಂತೇಳಿ ಇನ್ನೊಂದು ಬರುತ್ತೆ. ಯಾಶ್ ಶಾರ್ಟ್ಸ್ ವೈರಲ್ ಅಂತೇಳಿ ಇದೊಂದು ಬರುತ್ತೆ. ಸೊ ಇದನ್ನು ಹಾಕ್ಕೊಂಡ್ಬಿಟ್ಟ ನಂತರ ನಾವು ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಡಬೇಕಾಗತ್ತೆ. ಸ್ವಲ್ಪ ಸ್ಪೇಸ್ ಬಿಟ್ಟು ನಮ್ಮ ವಿಡಿಯೋ ತಕ್ಕಂತೆ ಕೆಲವೊಂದು ಹ್ಯಾಶ್ಟ್ಯಾಗ್ನ ಸರ್ಚ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಈ ಟೈಟಲ್ ಇದೆಯಲ್ಲ, ಅದನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡ್ಬಿಟ್ಟು ನಮ್ಮಲ್ಲಿ ಗೂಗಲ್ ಕ್ರೋಮ್ ಇದೆಯಲ್ವ, ಅಲ್ಲಿ ಹೋಗಿ ನಾವು ಕೆಲವೊಂದು ಸೈಟ್ನ ಇಲ್ಲಿ ಹೋಗಿ ನಾವು ಟ್ಯೂಬ್ ರ್ಯಾಂಕರ್ ಹ್ಯಾಶ್ಟ್ಯಾಗ್ ಅಂತೇಳಿ ಇದಿರುತ್ತಲ್ಲ, ಅದನ್ನು ಓಪನ್ ಮಾಡಬೇಕು. ಅದು ಓಪನ್ ಮಾಡಿದ ತಕ್ಷಣ ಇಲ್ಲಿ ಕಾಣುತ್ತೆ ನಿಮಗೆ ಮೇಲ್ಗಡೆ. ಅಲ್ಲಿ ಓಪನ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಸರ್ಚ್ ಬಾರ್ ಅಂತ ಕಾಣುತ್ತೆ. ಆ ಸರ್ಚ್ ಬಾರಲ್ಲಿ ನೀವು ಅದನ್ನು ಪೇಸ್ಟ್ ಮಾಡಿದರೆ ನಿಮಗೆ ವಿಡಿಯೋ ರಿಲೇಟೆಡ್ ಹ್ಯಾಶ್ಟ್ಯಾಗ್ ಕೂಡ ಓಪನ್ ಆಗುತ್ತೆ. ಸೊ ಇವಾಗ ನಾನು ಇಲ್ಲಿ ಹಾಕ್ಕೊತೀನಿ ನೋಡು, ನಾನು ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ ಅದನ್ನು, ಮೋಟಿವೇಶನ್ ಸ್ಪೀಚ್ ಅಂಥೇಳಿ. ಸೊ ಇಲ್ಲಿ ಜನರೇಟ್ ಹ್ಯಾಶ್ಟ್ಯಾಗ್ ಅಂತೇಳಿ ಹಾಕಿದರೆ ನಿಮಗೆ ಇಲ್ಲಿ ಬೇಕಾಗಿರುವಂಥ ತುಂಬ ಹ್ಯಾಶ್ಟ್ಯಾಗ್ಗಳು ಬರ್ತದೆ. ಸೊ ನಾವು ಯೂಟ್ಯೂಬ್ ರೂಲ್ಸ್ ಪ್ರಕಾರ ಇಲ್ಲಿ ಒಂದು 10-15 ಅಷ್ಟೇ ಹಾಕ್ಕೋಬೋದು. ಬಟ್ ನಿಮ್ಮ ವಿಡಿಯೋ ರಿಲೇಟೆಡ್ ಯಾವ್ದು ಚೆನ್ನಾಗಿರ್ತದೆ ಅಂತೇಳಿ ನಿಮಗೆ ಗೊತ್ತಾದರೆ ಆ ಹ್ಯಾಶ್ಟ್ಯಾಗ್ನ ನೀವು ಅಲ್ಲಿ ಕಾಪಿ ಪೇಸ್ಟ್ ಮಾಡ್ಕೋಬೋದು. ಸೊ ನಾನು ಒಂದು 10-15 ಮಾಡ್ಕೊತೀನಿ ಇಲ್ಲಿ. ನೋಡ್ಕೋಬೇಕು ಯಾವ್ದು ಚೆನ್ನಾಗಿದೆ ಅಂಥೇಳಿ. ಸೊ ಅವು ಯಾವ ನಮ್ಮ ವಿಡಿಯೋ ರಿಲೇಟೆಡ್ ಆಗುತ್ತೆ ಅಂತೇಳಿ ನೋಡ್ಕೋಬೇಕಾಗತ್ತೆ. ನೋಡಿದ ತಕ್ಷಣ ಅದನ್ನು ಅಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಬಂದು ಪೇಸ್ಟ್ ಮಾಡಬೇಕಾಗತ್ತೆ. ಸೊ ಆ್ಯಶ್ ಮೋಟಿವೇಶನ್ ಸ್ಪೀಚ್ ವಿತ್ ಮ್ಯೂಸಿಕ್
ಮೋಟಿವೇಶನ್ ಸ್ಪೀಚ್ ಅದೇನೋ ಇದೆಯಲ್ಲ, ಸೊ ಆ ಥರ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿಗೆ ಇದ್ರ ಕೆಲಸ ಮುಗೀತು. ಮತ್ತು ನೆಕ್ಸ್ಟ್ ಬ್ಯಾಗ್ ಬಂದು ಮತ್ತೆ ಮೋಟಿವೇಶನ್ ಸ್ಪೀಚ್ ಅಂತೇಳಿ ಮತ್ತೆ ಅದನ್ನು ಕಾಪಿ ಮಾಡಿಕೊಂಡು ಮತ್ತೆ ನಾವು ನಮ್ಮ ಒಂದು ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಅಲ್ಲಿ ನಾವೇನು ಮಾಡೋಕ್ಕಾಗತ್ತೆ, ಮತ್ತು ಇನ್ನೊಂದು ನಮಗೆ ಆ್ಯಡ್ ಟ್ಯಾಗ್ಸ್ ಅಂತೇಳಿ ಬರುತ್ತೆ. ಆ ಆ್ಯಡ್ ಟ್ಯಾಗ್ಸ್ಗೋಸ್ಕರ ನಾವು ಕೆಲವೊಂದನ್ನು ಮತ್ತೆ ಸರ್ಚ್ ಮಾಡಬೇಕಾಗತ್ತೆ. ಅಲ್ಲಿ ರ್ಯಾಪಿಡ್ ಟ್ಯಾಗ್ಸ್ ಅಂತಿದೆಯಲ್ಲ, ಅದನ್ನು ನಾವು ಇದನ್ನು ತಗೋಬೇಕಾಗತ್ತೆ. ಸೊ ಅಲ್ಲಿ ರ್ಯಾಪಿಡ್ ಹ್ಯಾಶ್ಟ್ಯಾಗ್ ಜನ್ರೇಟ್ ಅಂತೇಳಿ ಇರುತ್ತೆ. ಅದನ್ನು ಓಪನ್ ಮಾಡಿದ ತಕ್ಷಣ ಅಲ್ಲಿ ಕೆಳಗಡೆ ಸರ್ಚ್ ಬಾರ್ ಕಾಣುತ್ತಲ್ಲ, ಅಲ್ಲಿ ಕೂಡ ನಾವು ಏನು ಕಾಪಿ ಮಾಡ್ಕೊಂಡಿರ್ತೀವಿ ಟೈಟಲ್ನ, ಅದನ್ನೇ ಬಂದು ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಸೊ ನಾನು ಇವಾಗ ಇದನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ, ಮೋಟಿವೇಶನ್ ಸ್ಪೀಚ್ ಅಂತೇಳಿ ಪೇಸ್ಟ್ ಮಾಡಿ ಮೋಟಿವೇಶನ್ ಸ್ಪೀಚ್ ಅಂತೇಳಿ ಮಾಡಿದ ತಕ್ಷಣ ಜನ್ರೇಟ್ ಹ್ಯಾಶ್ಟ್ಯಾಗ್ ಅಂತೇಳಿ ಬರುತ್ತೆ. ಸೊ ಇವಾಗ ಇಲ್ಲಿ ತುಂಬ ಬರ್ತದೆ, ನಿಮ್ಮ ವಿಡಿಯೋ ರಿಲೇಟೆಡ್ ಟ್ಯಾಗ್ಸ್ ಇದೆಯಲ್ಲ ಅವು ಇಲ್ಲಿ ಕೊಟ್ಟಿರ್ತಾರೆ. ಅದನ್ನು ನಾವು ಒಂದು 10ರಿಂದ 15 ಅಥವಾ ಅಬೌವ್ ಅಂದ್ರೆ 20 ಹಾಕೋಬೋದು ಅಷ್ಟೇ. ಜಾಸ್ತಿ ಯೂಟ್ಯೂಬ್ ಹೇಳ್ತಿರೋದು ಒಂದು 50 ತನಕ ಹಾಕೋಬೋದು ಅಂತ ಹೇಳುತ್ತೆ. ಬಟ್ ನಮಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ, ಬಟ್ ಯಾವ್ದು ಹಾಕಿದರೆ ನಮ್ಮ ವಿಡಿಯೋ ವೈರಲ್ ಆಗುತ್ತಂತ ನಮ್ಮ ಗಮನದಲ್ಲಿಟ್ಕೊಂಡು ನಾವು ಕೆಲವೊಂದನ್ನು ಕಾಪಿ ಮಾಡ್ಕೊಂಡು ಇಲ್ಲಿ ಬಂದುಬಿಟ್ಟು ಆ್ಯಡ್ ಟ್ಯಾಗ್ಸ್ ಅಂತ ಇರುತ್ತಲ್ಲ, ಸೊ ಅಲ್ಲಿ ಬಂದುಬಿಟ್ಟು ನಾವು ಪೇಸ್ಟ್ ಮಾಡಬೇಕಾಗತ್ತೆ. ಪೇಸ್ಟ್ ಮಾಡಿದ ತಕ್ಷಣ ನಾವು ಸುಮ್ಮನೆ ಅದನ್ನು ಹಂಗೆ ಬಿಡೋಂಗಿಲ್ಲ, ಅಲ್ಲಿ ಕೆಲವನ್ನ ಇದು ಮಾಡಬೇಕಾಗತ್ತೆ. ಅಲ್ಲಿ ಕೊನೆಗೆ ಒಂದು ಇದು ಇರ್ತದೆ, ಏನಪ್ಪ ಅಂದರೆ ಕಾಮ ಇರ್ತಲ್ಲ, ಅದು ಕಾಮನ ತೆಗಿಬೇಕಾಗತ್ತೆ. ಸೊ ನಾನು ಆಲ್ರೆಡಿ ತೆಗೆದಿದ್ದೇನೆ. ಸೊ ಕಾಮನ್ನು ತೆಗೆದುಬಿಟ್ಟು ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಇದು ಮಾಡಿದರೆ ಅದು ಓಕೆ ಅಲ್ಲಿ ಹೋಗುತ್ತೆ. ಆಮೇಲೆ ಇಲ್ಲಿ ವಿಸಿಬಿಲಿಟಿ ಇರ್ತಲ್ಲ, ಅದನ್ನು ಅನ್ಲಿಸ್ಟೆಡ್ ಇದ್ದದನ್ನು ಪಬ್ಲಿಕ್ ಮಾಡಬೇಕು. ಪಬ್ಲಿಕ್ ಮಾಡಿಬಿಟ್ಟು ಆದ ನಂತರ ನಮ್ಮ ವಿಡಿಯೋನ ಸೇವ್ ಮಾಡಬೇಕಷ್ಟೇ, ಮುಗೀತು. ಸೇವ್ ಮಾಡಿದರೆ ನಾವಲ್ಲಿ ನಮ್ದು ಏನೇನು ಟೆಕ್ಸ್ಟ್ ಇತ್ತಲ್ಲ, ಏನೇನು ಸೆಟ್ಟಿಂಗ್ಗಳಿರ್ತದೆ ಅವೆಲ್ಲ ಮುಗೀತದೆ. ಸೊ ಕೊನೆಗೆ ನಿಮ್ಮ ವಿಡಿಯೋ ವೈರಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಇಷ್ಟು ಇದು ಓಕೆ. ಈ ಒಂದು ಟಿಪ್ಸ್ನ ನೀವು ಕೂಡ ಯೂಸ್ ಮಾಡಿ